ಏನ್ ಮಾಡ್ತಾವ್ರೆ? ರೀಲ್ಸ್ ಮಾಡಿದ್ರೆ ಬಿಜಿ ಆಗವ್ರೆ. ಓ ಮೈ ಗಾಡ್! ಇವರೇ ನೋಡಿ ಮದುವೆ ಗಂಟು ಮದುವೆ ಹೆಣ್ಣು. ನಮ್ನ ಬಿಟ್ಬಿಟ್ಟು ನನ್ನ ತಂಗಿ ನಮ್ಮ ಬಾವ ಊಟ ಮಾಡ್ಕೊಂಡ್ ಬಂದಿರೋದು. ತುಕಾಲಿ ಬಾವ ಅಂತ ಹೇಳಿ ಕರೀನಿಲ್ವಾ? ಸರಿ ಮಾಡ್ತೀನಿ. ಊಟ ನನ್ನ ಬಿಟ್ಬಿಟ್ಟು ಬಂದ ಬರೋ ರೋಡಲ್ಲೂ ಬಿಡಿಕ್ಲಾಕೋಣ ಸೆಲ್ಫಿ ವಿಡಿಯೋ ಏನಾರ ಆಗತ್ತೆ. ನಂದು ಇಂಥದ್ದು ಚೆನ್ನಾಗಿರುತ್ತೆ. ನಮ್ದು ಚೈಲ್ಡ್ಹುಡ್ ಲವ್ ಸ್ಟೋರಿ ನೋಡಿ. ಇವ್ರದ್ದು ಎಷ್ಟು ವರ್ಷ? 7 ವರ್ಷನಾ? 7 ವರ್ಷ ಲವ್ ಸ್ಟೋರಿ ಇವ್ರದ್ದು. ದಿಲೀಪ್ ಅಂಜಲಿದು. ನಿಮ್ದು ಎಷ್ಟು ವರ್ಷ? 5 ಸಿಂಗಲ್ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾವ್ರೆ. ಕೈಕೊಂಡು ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಮೈಸೂರಿನ ಹುಣಸೂರು ಹುಡುಗ ಶಿವಕುಮಾರ್. ನಾನು ಈ ತರ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ? ಅದೇ ಹೇಳ್ದಲ್ಲ, ತಮ್ಮನ್ನ ನೋಡಿದಷ್ಟೇ ಗೊತ್ತಾಗಿರುತ್ತೆ ನಿಮ್ಗೆ. ನಮ್ಮ ಮೋಹನ್ ಹೆಂಡತಿಯ ದೊಡ್ಡಪ್ಪನ ಮಗಳದು ಅವ್ರ ಅಕ್ಕನ ಮದುವೆಗೆ ಹೋಗ್ತಾ ಇರೋದು. ಆಲ್ಮೋಸ್ಟ್ ಎಲ್ರು ಬಂದವ್ರೆ. ಪ್ರಕಾಶ, ಮೇಘ, ಮೋಹನ, ಸಿಂಚು ಎಲ್ಲ ಅಲ್ಲೇ ಅವ್ರೆ. ಅಪ್ಪ ಅಮ್ಮ ಎಲ್ಲ ಬಂದವ್ರೆ. ಒಂಚೂರು ಲೇಟ್ ಆಯ್ತು, ಕೆಲ್ಸಗಳಿತ್ತು ಅಂದ್ಬಿಟ್ಟು ಲೇಟಾಗಿ ಹೋಗ್ತಾ ಇದ್ದೀನಿ. ಈಗ ಹೋಗಿ ಮೊದಲ ಮನೆ ಜಾಯ್ನ್ ಆಯ್ತೀನಿ. ಹಾಗೆ ಯಾರು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಬಟನ್ ಆನ್ ಒತ್ತಿ. ಓಕೆನಾ? ನಾನು ಪದೇ ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಫ್ಯಾಮಿಲಿ ಲಾಗ್ಸ್ ವಿಡಿಯೋ ಆಗಿರುತ್ತೆ. ನಾನು ಸ್ವಲ್ಪ ಲೇಟ್ ಆಯ್ತು. ಅಂಜರ್ ಎಲ್ಲ ಫೋಟೋ ಗಿಡ ತರಿಸ್ಕೊಂಡು ಫುಲ್ ಗಿಜಿ ಬನ್ನಿ ಬೇಡ ಅನ್ನೋಕ್ಕದ ಲೈವನಿಲ್ಲ ಲಾಗು. ಇಬ್ರು ಏನ್ ಮಾಡ್ತಾವ್ರೆ? ರೀಲ್ಸ್ ಮಾಡಿದ್ರೆ ಬಿಜಿ ಆಗವ್ರೆ. ಓ ಮೈ ಗಾಡ್! ಹೋಯ್ತಂತ ಎಲ್ಲಿ ಹೋಯ್ತು? ಎಣ್ಣೆಯಿಂದ ಮಾಡ್ರೆ ಇಲ್ಲಿ ಸಾಕಾಗಿಲ್ವಪ್ಪ? ಚೂರು ಜಾಸ್ತಿ ಚೆನ್ನಾಗಿ ಕಂಡ್ರು ನನ್ನ ನಾತೆ. ನನ್ಗೆ ಗೊತ್ತಿಲ್ವಾ? ಹಣೆಗಿನ ಹಾಕಿದ್ರು ಬಟ್ಟು ಬೇಗ ಪ್ರಕಾಶ ಆಲ್ರೆಡಿ ಊಟಕ್ಕೆ ಹೋಗಿದ್ದಾರಂತೆ. ಊಟಕ್ಕೆ ಹೋಗಿದ್ದಾರಂತೆ. ನನ್ನ ಬಿಟ್ಬಿಟ್ಟು ಹೆಂಗೆ ಹೋದ್ರು ಕೇಳ್ತೀನಿ. ಈಗ 10 ನಿಮಿಷ ಕಾಯಕ್ಕಾಗಿಲ್ಲ ಅವ್ರ ಕೈಲಿ. ಬರ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ನಾಳೆ ಊಟಕ್ಕೆ ಹೋಗೋಣ. ಮೇಘ ಪ್ರಕಾಶ ಊಟ ಮಾಡ್ತಾ ಇದ್ರು. ಸದ್ಯಕ್ಕೆ ಆಮೇಲೆ ಅವ್ರನ್ನ ಹಿಡಿಯೋದ ಅಂದ್ಬಿಟ್ಟು ವಿಡಿಯೋ ಹೇಳಿರಲಿಲ್ಲ. ಹಂಗೆ ಮೇಲ್ಗಡೆ ಬಂದೆ. ಬನ್ನಿ, ನಾನು ಮೋಹನ ಅವರೇ ವಿಡಿಯೋ ಮಾಡಿಕೊಂಡು ಟೈಮ್ ಪಾಸ್ ಮಾಡೋಣ. ಮಾಡ್ತಾವ್ರೆ ರೀಲ್ಸ್ನ. ಆಗ್ಲಿಂದ ಬರೀ ರೀಲ್ಸಲ್ಲೇ ಮುಳುಗೋಗವ್ರೆ. ಹಾಯ್, ಎಲ್ಲರೂ ಈಗ ತಾನೇ ಬಂದು ಜಾಯ್ನ್ ಆಗಿದ್ದಾರೆ. ಸುಂದ್ರ ಮಾಡಿದ್ದೀನಿ. ಯಾಕೆ ಹುಷಾರಿಲ್ಲ? ನನಗೇನು ಗುರು, ನಿನ್ಗೆ ಹುಷಾರು, ನನಗೇನು ಹುಷಾರಿಲ್ಲ ಅಂದ್ರೆ ನೋಡಿ. ಮದುವೆ ಗಂಡು ಮದುವೆ ಮಾರ್ನಿಂಗ್ ಲುಕ್. ನಮ್ನ ಬಿಟ್ಬಿಟ್ಟು ನನ್ನ ತಂಗಿ ನಮ್ಮ ಬಾವ ಊಟ ಮಾಡ್ಕೊಂಡ್ ಬಂದಿರೋದು. ತುಕಾಲಿ ಬಾವ ಅಂತ ಹೇಳಿ ಕರೀನಿಲ್ವಾ? ಸರಿ ಮಾಡ್ತೀನಿ. ಊಟ ನನ್ನ ಬಿಟ್ಬಿಟ್ಟು ಹೋಗಿ ಊಟ ಮಾಡ್ಕೊಂಡ್ ಬಂದಿರೋದು ನನ್ನ ತಂಗಿನೂ. ಏನು ಗೊತ್ತಾ, ನಾವು ಕರ್ದು ಅಣ್ಣನ ಬಾ ಊಟ ಮಾಡೋದ ಅಂತ. ಇರಲ್ಲ, ಬೇಡ ನೀವು ಊಟ ಮಾಡ್ಕೊಂಡು ಆರಾಮಾಗಿ ಬನ್ನಿ. ಎಲ್ಲ ಜೊತೆ ಕುತ್ಕೊಂಡ್ಬಿಟ್ಟಿದ್ದಲ್ಲ. ಮದುವೆಗೆ ಕರ್ದಿದ್ಯಾ? ಕಾರ್ಡ್ ಕೊಟ್ಟಿದೀವಿ. ಕಾರ್ ಕೊಟ್ಟಿದ್ದೀವ? ನೀನು ಫೋನ್ ಮಾಡ್ಕೊಂಡಿದ್ಯಾ? ಪರ್ಸನಲ್ ಆಗಿ ನಿಮ್ಮ ಮಕ್ಕಳ ಮದುವೆ ಪರ್ಸನಲ್ ಫೋನ್ ಮಾಡ್ಕೊಂಡಿದ್ಯಾ? ನಮ್ಮ ಭಾವನ ಅಲ್ಲಿ ವಿಡಿಯೋನೇ ಮಾಡಕ್ಕಾಗ್ತಿಲ್ಲ.
ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದ್ಬಿಟ್ಟು ವಿಡಿಯೋನೇ ಮಾಡಕ್ಕಾಯ್ತಿರ್ಲಿಲ್ಲ. ಯಾಕೆ? ಈಗ ಮಾಡ್ತಿರೋದು ವಿಡಿಯೋ ನಾನು. ಮ್ಯೂಸಿಕ್ ಬರ್ಬಾರ್ದು. ನೋಡಿ ಗೈಸ್, ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮದುವೆ ಮನೆದು ಎಲ್ಲರೂ ಊಟ ಕೊಟ್ಟು ಹೋಗ್ಬಿಟ್ಟಾರೆ, ಜನ ಎಲ್ಲ ಇವರೇ ನೋಡಿ, ಮದುವೆ ಗಂಡು ಮದುವೆ ಹೆಣ್ಣು. ನನ್ನ ತಂಗಿ ಮೇಘ ಅವರು ಹಾಯ್ ಮಾಡಿ. ಹಾಯ್. ಹಾಂ ಹಾಯ್ ಮಾಡು. ರಾಜೇ ಸಿಂಚು ಅವರು, ನನ್ನ ತಮ್ಮ ಮೊಹಮ್ಮದ್. ಹಾಯ್ ಮಾಡಲೇ. ಹಾಯ್. ಅವನು ಒಳ್ಳೆ ಸೌಕರ್ಯ ಆಗನೆ ಮಾಮ ಈಗ ಮಾಡ್ತಾರೆ, ಸೌಕರ್ಯ ಆಗನೆ. ನಮ್ಮ ಬಾವಜಿ ಇದರಲ್ಲಿ ಸೌಂಡು ವಾಯ್ಸಿಂಗ್ ಎಲ್ಲ ಆಫ್ ಆಗಿರುತ್ತೆ. ಏನಕ್ಕಪ್ಪ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾಯಿತ್ತು. ಯೂಟ್ಯೂಬ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದರೆ ಆಫ್ ಆಗುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಮೇಘ ಹೇಳ್ತಾಯಿದ್ದು, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಆಲೇ ಮೋಹನಣ್ಣ ಊಟ ಮಾಡ್ಬಿಟ್ಟವನಣ್ಣ, ಅದಕ್ಕೋಸ್ಕರ ಹೇಳ್ತಾಯಿದ್ಲು. ಅದಕ್ಕೆ ಮೋಹನ ಇಲ್ಲ ನನಗೂ ಹೊಟ್ಟೆ ಎಷ್ಟಾಯಿತು, ಬೆಳಗ್ಗೆನೂ ಕೂಡ ಊಟ ಮಾಡಿರಲಿಲ್ಲ, ಮಧ್ಯಾಹ್ನನೂ ಕೂಡ ಮಾಡಿರಲಿಲ್ಲ ನೆನ್ನೆ, ಅದಕ್ಕೆ ಹೊಟ್ಟೆ ಎಷ್ಟಾಯಿತು ಊಟ ಮಾಡ್ಕೊಂಡೆ ಅಂತ ಹೇಳ್ತಾಯಿದ್ರು. ಭಾವ ಅದಕ್ಕೆ ರೇಗಿಸ್ತಾಯಿದ್ದ. ಆಮೇಲೆ ಅಂಗಡಿಗೆ ಬೇಗನೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಅದಕ್ಕೋಸ್ಕರ ಬೇಗನೆ ಹೋಗ್ತಾ ಇದ್ದೀನಿ ಅಂತ ನಮ್ಮ ಭಾವ ಹೇಳ್ತಾಯಿದ್ದ. ಹಾಗಾಗಿ ಅಂಗಡಿ ಹುಡುಗ ಇಲ್ಲ, ನಾನು ಬೇಗನೆ ಹೊಂಟೋಗ್ತೀನಿ ಅಂತ ಹೇಳ್ದೆ. ಹಾಗಾಗಿ ನಮ್ಮ ಮೇಘ ಮತ್ತು ಪ್ರಕಾಶ ಹೊರಟರು. ನಾವು ಊಟದ ಕಡೆ ಹೋಗ್ತೀವಿ. ಬನ್ನಿ ಗೈಸ್, ಎಲ್ಲ ಊಟಕ್ಕೆ ಹೋಗೋಣ. ಊಟಕ್ಕೆ ಹೋಗ್ತೇವೆ. ಬಾ. ಈ ಥರ ನಮ್ಮ ಭಾವ ನನ್ನ ಅದನ್ನೇನೋ ಚೆನ್ನಾಗಿ ರೇಗಿಸ್ತಾ ಇದ್ದ. ನಮ್ಮ ಫ್ಯಾಮಿಲಿ ಈ ಥರ ಎಲ್ಲರೂ ಜೋಶಾಗಿ ಖುಷಿಯಾಗಿ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಯಾವಾಗಲೂ ಈ ಥರ ಎಂಜಾಯ್ ಮಾಡ್ತೀವಿ. ಹಾಗೆ ಊಟಕ್ಕೆ ಹೋಗೋಣ ಬಾ ಅಂತ ನಾನು ನನ್ನ ತಮ್ಮಂಗೆ ಕರೆದ್ರೆ, ನನ್ನ ತಮ್ಮಂದು ಆಗಿತ್ತು ಊಟ, ಪ್ರಕಾಶ ಮೇಘಂದು ಕೂಡ ಊಟ ಆಗಿತ್ತು. ಆ ಗ್ಯಾಪಲ್ಲಿ ನಾನು ಊಟ ಮಾಡಿರಲಿಲ್ಲ, ನನ್ನ ಆದ್ನಿ ಊಟ ಮಾಡಿರಲಿಲ್ಲ, ದಿಲೀಪ್ ಅವ್ರು ಯಾರು ಊಟ ಮಾಡಿರಲಿಲ್ಲ. ಬರ್ಲಾ ಊಟ ಮಾಡವ ಅಂದರೆ ಈ ನನ್ನ ಮೋಹನೂ ಮೇಘನೂ ರೀಲ್ಸ್ ಮಾಡೋದ್ರಲ್ಲಿ ಫುಲ್ ಬ್ಯುಸಿ. ಗ್ಯಾಪಲ್ಲಿ ನಾನು ಜೊತೆ ನಿಂತ್ಕೊಂಡು ಒಂದೆರಡು ರೀಲ್ಸ್ ಮಾಡ್ಕೊಂಡು ಊಟದ ಮನೆ ಕಡೆ ಕೊಂಟು. ಅಲ್ಲಿ ಹೆಚ್ಚು ಕಮ್ಮಿ ಅರ್ಧ ಗಂಟೆ ರೀಲ್ಸ್ ಮಾಡ್ಕೊಂಡು ನಿಂತ್ಕೊಂಡ್ವಾ. ಆಮೇಲೆ ತಿರ್ಗಾ ಕೆಳಗೆ ಬರೋ ಗ್ಯಾಪಲ್ಲೂ ಬಿಡ್ತಾಯಿಲ್ಲ ನನ್ನ ತಮ್ಮ, ರೀಲ್ಸು ಫೋಟೋ ಅಂದ್ಕೊಂಡು ನಿಂತಿದ್ದ. ಆ ಗ್ಯಾಪಲ್ಲಿ ಮಾತಾಡಿಕೊಂಡು ಪ್ರಕಾಶ ನಮ್ಮ ಹುಡುಗಿ ಜೊತೆ ಫೋಟೋ ಹೊಡ್ಸ್ಕೊಬಿಡೋಣ, ಆಮೇಲಿಂದ ಬೇಕಾದ್ರೆ ಊಟಕ್ಕೆ ಹೋಗಿ ನೀವು ಅಂದ್ಬಿಟ್ಟು ಮೇಕ್ಕೆ ಹೋಗಿ ಸ್ಟೇಜ್ ಮೇಲೆ ಹೋಗಿ ಫೋಟೋ ಎಲ್ಲ ಹೊಡ್ಸ್ಕೊಂಡು ನಾವು ಊಟದ ಕಡೆಗೆ ಹೊಂಟು. ಆಮೇಲೆ ನಾನು ಏನಕ್ಕಮ್ಮ ವಾಯ್ಸ್ ಕೊಡ್ತಾಯಿದ್ದೀನಿ ಅಂದರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫುಲ್ ಇಲ್ಲಿ ಮದುವೆಗೆ ಡಕ್ ಹಾಕಿದ್ರು, ಅದು ಮ್ಯೂಸಿಕ್ ಬರ್ತಾಯಿತ್ತು. ಮ್ಯೂಸಿಕ್ಕಿಂತ ಆಲ್ಮೋಸ್ಟು ಕಾಪಿರೇಟ್ ಬಂದರೆ ವೀಡಿಯೋ ಹಾಕೋಕ್ಕಾಗಲ್ಲ, ಹಾಗಾಗಿ ನಾನು ವಾಯ್ಸ್ ಕೊಡ್ತಾ ಇರೋದು. ನಮ್ಮ ಭಾವ ಬನ್ನಿ ಹಂಗೆ ಹಿಂಗೆ ಅಂದ್ಕೊಂಡು ರೇಗಿಸ್ಕೊಂಡು ಹೋಯ್ತಾ ಇದ್ದ ನಗಾಡ್ಸ್ಕೊಂಡು. ಅಲ್ಲಿ ಸ್ಟೇಜ್ ಮೇಲೆ ಹೋದರೆ ಅಯ್ಯೋ ಅಲ್ಲೋ ಫುಲ್ಲು ಜನ ಸಾಗರ, ಫುಲ್ ಜನ ರಶ್ ಇತ್ತು. ಹಂಗೂ ಸುಮಾರು 10 ಗಂಟೆ ಕಾದ್ಬಿಟ್ಟು ಫೋಟೋ ಗಿಟೋ ಓಡಿಸ್ಕೊಂಡು ನಮ್ಮ ಪಾಡಿಗೆ ನಾವು ಊಟಕ್ಕೆ ಹೋದ. ಪ್ರಕಾಶ ಮೇಘ ಊರ ಕಡೆ ಕುಂಟರು. ಇನ್ನು ಮೇಘ ಪ್ರಕಾಶ ನಾವು ಓಡ್ತೀವಿ ಅಂದರು. ಹಾಗಾಗಿ ನಾವು ಗ್ಯಾಪಲ್ಲಿ ಒಂದೆರಡು ಫೋಟೋ ಗಿಟೋ ಸೆಲ್ಫಿ ಎಲ್ಲ ತೊಗೊಂಡು ಟೀಮು ಅವ್ರನ್ನ ಕಳಿಸ್ಕೊಟ್ಟು. ಆಮೇಲೆ ಇಲ್ಲೇನೋ ಹೇಳ್ತಾ ಇದೆ ಅಂದರೆ, ಇದು ಕೂಡ ಅದನ್ನೇ ಹೇಳ್ತಾ ಇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತೆ ಕಣೆ. ನಮ್ಮ ಮೇಘ ಹೇಳ್ತಾ ಇದ್ದು ಬಾಣ ರಿಮೂವ್ ಮಾಡ್ಬೋದು ಕಣ ಅಂತ ಹೇಳಿದ್ದು. ಊಟಕ್ಕೆ ಕಾಲೇ ನಮ್ಮ ಅಪ್ಪ, ನಮ್ಮ ಮಾವ, ನಮ್ಮ ದಿಲೀಪ್ ಅವ್ರ ಡ್ಯಾಡಿ, ನಮ್ಮ ಇನ್ನೊಬ್ಬರು ಮಾವ 3 ಜನ ಬಂದು ಆಲ್ರೆಡಿ ಕೂತವ್ರೆ. ನಾವು ಕೂಡ ಬಂದು ಈಗ ತಾನೇ ಊಟ ಕೂತ್ಕೊಂಡಿವಿ. ಹೊಟ್ಟೆ ಇಸ್ತಾಯಿತ್ತು. ಮೋಹನ ಬಂದು ಜಾಯ್ನ್ ಆದ. ಮಾಮ ಇದರಿಂದ ಜಾಸ್ತಿ ಟಾರ್ಚರ್ ಆಗಿದ್ದು, ಹೊಟ್ಟೆ ಎಸಿ ಊಟ ವೆಯ್ಟ್ ಮಾಡ್ತಾರೋದು. ಊಟ ಮಾಡಿರೋದಲ್ಲ, ಊಟಕ್ಕೆ ವೆಯ್ಟ್ ಮಾಡ್ತಾರೋದು. ರಶ್ ಅಲ್ವಾ, ಮಧ್ಯಕ್ಕಿದ್ವಿ ಅಂದರೆ ಮಾಮೂಲಿ ಫುಲ್ ರಶ್ಗಳಿರ್ತವೆ, ಜಾಸ್ತಿ ಜನ ಇರ್ತಾರೆ. ಹಾಗಾಗಿ ಈಗ ಕುತ್ಕೊಂಡು ಜಿಮ್ದಾಗಿ ಊಟ ಗೀಟ ಮಾಡಿಕೊಂಡು ಬಿಟ್ಬಿಡೋದೆ. ನಿಂಚೋರೆ ಏನು ಸಮಾಚಾರ? ಈಗ ನಿಮ್ಮದು ಲವ್ ಸ್ಟೋರಿ ವಿಡಿಯೋ ಯಾವಾಗ ಮಾಡೋದು? ಯಾವಾಗ ಬರ್ತೀರಾ ನಿಮ್ಮ ಮನೆಗೆ? ಇನ್ನು ಬರೋದು ಒಂದು ತಿಂಗಳು ಓನ ಒಂದು ತಿಂಗಳಂತೆ. 2 days ಕೇಳಿಸ್ಕೊಳ್ಳಿ. ಒಂದು ತಿಂಗಳು ಗಂಟ ನಾನು ನನ್ನ ಅದೇ ಊರಿಗೆ ಬರಲ್ಲ ಅಂತ, ನನ್ನ ತಮ್ಮ 2 ದಿನ ಕರ್ಕೊಳ್ತೀನಿ ಅಂತ. ನೋಡೋಲ್ಲ ಯಾರು ಗೆಲ್ತಾರೆ ಅಂತ. ಬರೋ ಒಂದು ವಾರ ಹಂಗೆ ಇರೋದು ಹೇಳ್ಬೇಕು. ಅವನು ನೀನೊಂದು ತಿಂಗಳು ಹೇಳೋದು, ಒಂದೊಂದು 2 ದಿನ ಅನ್ನೋದು, ಇದು ಜಗಳ ಆಗೋದ ಮೇಲೆ ಹಂಗೆ ಹೇಳು. ಒಂದು ವಾರ ತನಕ ಇಲ್ಲ. ಆಮೇಲೆ ಇವ್ರಿಬ್ರದ್ದು ಫಸ್ಟು ಇವರಿಬ್ಬರು ಲವ್ ಸ್ಟೋರಿ ವಿಡಿಯೋ ಮಾಡ್ತೀನಿ. ಆಮೇಲಿಂದ ನಮ್ಮ ದಿಲೀಪು ಮತ್ತು ಅಂಜಲಿದು ಲವ್ ಸ್ಟೋರಿ ವಿಡಿಯೋ ಮಾಡ್ತೀನಿ. ಅವ್ರ ಲವ್ ಸ್ಟೋರಿ ವಿಡಿಯೋ ಅದಾದಮೇಲೆ ಪ್ರಕಾಶ ಮೇಘ
ಆಮೇಲೆ ಅದು ನಂದು ಇಂಚದು ಚೆನ್ನಾಗಿರುತ್ತೆ. ನಮ್ಮದು ಚೈಲ್ಡ್ಹುಡ್ ಲವ್ ಸ್ಟೋರಿ ನೋಡಿ. ಇವ್ರದ್ದು ಎಷ್ಟು ವರ್ಷ? 7 ವರ್ಷನಾ? 7 ವರ್ಷ ಲವ್ ಸ್ಟೋರಿ ಇವ್ರದ್ದು. ದಿಲೀಪ್ ಅಂಜಲಿದು. ನಿಮ್ದು ಎಷ್ಟು ವರ್ಷ? ಇವ್ರ ಲವ್ ಸ್ಟೋರಿ ಎಷ್ಟು ಗೊತ್ತಾ ಅಂದರೆ, ಮೋಹನ ಲವ್ ಮಾಡ್ತಾ ಇದ್ದ, ಸಿಂಚು ಮಾಡ್ತಿರ್ಲಿಲ್ಲ ಸ್ಟಾರ್ಟಿಂಗು. ಅಂದರೆ ಗೊತ್ತೇ ಇರಲಿಲ್ಲ ಲವ್ ಮಾಡೋದು. ಅವನು ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ದ. ಹೇಳ್ತೀನಿ, ಅದು ಲವ್ ಸ್ಟೋರಿ ಕೇಳಿ ಚೆನ್ನಾಗಿರುತ್ತೆ. ಜಾಸ್ತಿ ಟೈಮ್ ಇಲ್ಲ, ಬಟ್ ಮೋಹನ ನೋಡ್ಬಿಟ್ಟು ಈ ಹುಡುಗಿನ ಮದುವೆ ಆಯ್ತೀನಿ ಅಂತ ಮನೆಯವ್ರಿಗೆಲ್ಲ ಹೇಳಿ ಒಪ್ಪಿಸಿ ಆಮೇಲೆ ಮದುವೆ ಆಗಿದ್ದು. ಬಟ್ ಮೋಹನ್ ಲವ್ ಮಾಡ್ತಾ ಇದ್ದ. ಅವನೊಂದು 1 ವರ್ಷ 1 ಇಯರ್ ಲವ್ ಅಂದ್ಕೊಳ್ಳಿ. ಬಟ್ ಆ 1 ಇಯರ್ ಲವ್ ಒಳ್ಳೆ ಚೆನ್ನಾಗಿತ್ತು ಲವ್ ಸ್ಟೋರಿ. ಲವ್ ಸ್ಟೋರಿ ಒಳ್ಳೆ ಲವ್ ಸ್ಟೋರಿ ಚೆನ್ನಾಗಿದೆ. ಮೋಹನ ಹೇಳೋದು, ಆಮೇಲೆ ಹೆಂಗೆ ಕ್ಯಾಚ್ ಆದ್ರು, ಹೆಂಗೆ ಒಪ್ಕೊಂಡ್ಲು, ಅದೆಲ್ಲ ಚೆನ್ನಾಗಿರುತ್ತೆ ಲವ್ ಸ್ಟೋರಿ ನೋಡಿ. ನಾವು ಮದುವೆಗೆ ಹೋದ್ರು ಬರೀ ಕಾಯದೇ ಆಗೋಗದೆ, ತಲೆ ಕೆಟ್ಟಿ ಕೆರೆಡ್ದಾಯ್ತು. ಒಂದು ಹೆಚ್ಚಿಗೆ ಅರ್ಧ ಗಂಟೆ ಕಾದಿರೋದು ಈ ಊಟಕ್ಕೆ. ಎಗ್ ಬುರ್ಜಿ ಬಂತು, ಸ್ವೀಟು. ಅಂತೂ ಈ ಬಿಸಿಲು ಟೈಮಲ್ಲಿ ಊಟ ಮಾಡೋದೇ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು. ಅದಕ್ಕೆ ಲಾಸ್ಟ್ಗೆ ಎಲ್ಲ ಊಟ ಮಾಡಿಕೊಂಡು ಸ್ಟೇಜ್ ಮೇಲೆ ಬಂದು, ಇಲ್ಲಿ ಮೇಲೆ ಬಂದ್ಬಿಟ್ಟು ಅಪ್ಪ ಅಮ್ಮ ಅಲ್ಲೇ ಇದ್ದರು. ಅವ್ರನ್ನ ಮಾತಾಡಿಸ್ಕೊಂಡು ಅಪ್ಪ ಅಮ್ಮ ಹೋಗ್ತೀನಿ ಅಂದರು. ಅವರು ಕೂಡ ಜಾಸ್ತಿ ಟೈಮ್ ಇರಲಿಲ್ಲ, ಯಾಕಂದ್ರೆ ಮನೇಲಿ ದನ ಕರುಗಳಿದ್ದು. ಅವರು ಇನ್ನೇನು ಹೊರಡಬೇಕು ಅಂದ್ಬಿಟ್ಟು ಅವರು ಹೊರಟು, ನಾನು ಇನ್ನು ಅಂಗಡಿ ಬರಬೇಕಾಗಿತ್ತು ಅಂದ್ಬಿಟ್ಟು ನಾನು ಬೇಗನೆ ಹೊರಟೆ. ಟೈಮ್ ಇರಲಿಲ್ಲ. ಏನೋ ಮದುವೆ ಕಾರ್ಯಕ್ರಮ ಮುಗಿದೋಯ್ತು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತೀನಿ ಅಂತ. ಒಳ್ಳೆ ವಿಡಿಯೋ ಏನು ಇವತ್ತು ಆಗಲಿಲ್ಲ. ನನ್ನ ಮಗ ವಿರಾಟ್ ಇವಾಗ ತಾನೇ ಎದ್ದು ಬಂದ. ನೆನ್ನೆ ಹಂಗೆ ಇವತ್ತು ಕೂಡ ಮಲಗಿಬಿಟ್ಟಿದ್ದ. ಎದ್ದು ಬಂದಲ್ಲ, ಅವ್ನಿಗೆ ಸ್ವಲ್ಪ ಹೊತ್ತು ಮಂಕನ ಹೋಗಿ ಗಲಾಡಿಸಿ ನಗಾಡಿಸ್ಬಿಟ್ಟು ಅವನ್ನ ರೇಗಿಸ್ಬಿಟ್ಟು ಅಮ್ಮಂಗೂ ಬಾಯ್ ಮಾಡಿ ನಾನು ಮನೆ ಕಡೆ ಹೊರಟೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಬಾಯ್.